ಕನ್ನಡದಲ್ಲೂ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ, ಸ್ಟ್ರಾಂಗ್ ಫೀಲಿಂಗು. ಆದ್ದರಿಂದ ಇನ್ನು ಮುಂದೆ ನಾನು ಇಂಗ್ಲೀಷ್ ಹಾಗೂ ಕನ್ನಡ ಎರಡರಲ್ಲೂ ವೀಡಿಯೋ ಮಾಡ್ತೀನಿ ನಮ್ಮ ಚಾನಲಲ್ಲಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಜಿತ್ ಕಟೆ. ನನ್ನದೊಂದು ಸಣ್ಣ ಚಾನಲ್ ಇದೆ, C3X ಡೈರೀಸ್. ಇದರಲ್ಲಿ ನಾನು ಸಿಟ್ರಾಯಿನ್ ಕಾರ್ಗಳ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಇಷ್ಟು ತಿಂಗಳು ಸುಮಾರು 2 ತಿಂಗಳಾಯಿತು ಈ ವಿಡಿಯೋ ನಮ್ಮ ಚಾನಲ್ ಶುರು ಮಾಡಿ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲಿ. ಈ 2 ತಿಂಗಳಲ್ಲಿ ಸುಮಾರು ನಂದು ಓನರ್ಶಿಪ್ ರಿವ್ಯೂಸು, ಹಾಗೆ ಸಿಟ್ರಾಯಿನ್ ಕಾರ್ಗಳ ಬಗ್ಗೆ ಅವೇರ್ನೆಸ್ಸು, ಹಾಗೆ ಬ್ಯಾಂಗ್ಳೂರಲ್ಲಿ ಮೊಟ್ಟ ಮೊದಲ ಸಿಟ್ರಾಯಿನ್ ಓನರ್ಸ್ ಮೀಟಪ್ ಆರ್ಗನೈಸ್ ಮಾಡಿದ್ದೆ ಮೇ ತಿಂಗಳಲ್ಲಿ. ಸೊ ಅದ್ರ ಮುಖಾಂತರ ವೀಡಿಯೋಸ್ ಮಾಡ್ತಿದ್ದೆ ಆಂಗ್ಲ ಭಾಷೆಯಲ್ಲಿ. ಆದರೆ ನನಗನ್ನಿಸ್ತು ಕನ್ನಡದಲ್ಲೂ ವೀಡಿಯೋ ಮಾಡಬೇಕು ಅಂತ. ಸೊ ನಂದೊಂದು ಸಣ್ಣ ಪ್ರಯತ್ನ, ಕನ್ನಡದಲ್ಲೂ ಇನ್ಮೇಲಿಂದ ವೀಡಿಯೋಸ್ ಮಾಡ್ತೀನಿ. ಇಂಗ್ಲೀಷ್ ಹಾಗೂ ಕನ್ನಡ ಇದೇ ಚಾನಲಲ್ಲಿ ಪ್ರಸ್ತುತವಾಗುತ್ತೆ. ಕರ್ನಾಟಕದಲ್ಲಿ ಎಲ್ಲೇ ಮೀಟಪ್ ನೆಕ್ಸ್ಟ್ ಆರ್ಗನೈಸ್ ಮಾಡಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮೀಟಪ್ಗೆ ಇನ್ವೈಟ್ ನಾನು ಕಳಿಸ್ತೀನಿ. ಸೊ ಇದೊಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ, ಒಂದು ಸಿಟ್ರಾಯಿನ್ ಕಮ್ಯುನಿಟಿ ಒಂದು ಕ್ರಿಯೇಟ್ ಮಾಡೋಣ ಅಂತ. ಬೆಂಗಳೂರು ಹಾಗೆ ಹೈದರಾಬಾದಲ್ಲಿ ಆಗಲೇ ಗ್ರೂಪ್ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಆರ್ಗನೈಸ್ ಮೋಸ್ಟ್ಲಿ ಅಲ್ಲಾಗ್ಬೋದು. ಬಟ್ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು ಮೀಟಪ್ ಆರ್ಗನೈಸ್ ಆಗಿದೆ, ಇನ್ನೊಂದು ಸೆಕೆಂಡ್ ಮೀಟಪ್ಪು ಪ್ರಾಬಬ್ಲಿ ಜುಲೈಯಲ್ಲಿ ಶುರು ಆಗುತ್ತೆ. ಹಾಗೆ ನಿಮ್ಮಲ್ಲಿ ಯಾರು ಸಿಟ್ರಾಯಿನ್ ಓನರ್ ಆಗಿದ್ದರೆ, ಕರ್ನಾಟಕ ನಿವಾಸಿಗಳು ಆಗಿದ್ದರೆ ದಯವಿಟ್ಟು ಟಚಲ್ಲಿರಿ. ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಮುಖಾಂತರ ಬ್ಯಾಂಗ್ಳೂರು ಅಲ್ಲಿ ಮೊದಲ ಸಿಟ್ರಾಯಿನ್ ಮೀಟಪ್ ಆರ್ಗನೈಸ್ ಮಾಡಿದ್ದೆ ಮೇ ತಿಂಗಳಲ್ಲಿ. ಹಾಗೆ ಬೇರೆ ಬೇರೆ ಊರಲ್ಲೂ ಮಾಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಇದೆ ನನ್ನ ಕಡೆಯಿಂದ. ಮುಖ್ಯವಾಗಿ ನಾನು ಲಾಸ್ಟ್ 2 ಮಂತ್ಸಲ್ಲಿ ಸಿಟ್ರಾಯಿನ್ ಓನರ್ಶಿಪ್ ರಿವ್ಯೂಸ್ ಮಾಡ್ತಿದ್ದೆ. ನಂದು ಸ್ವಂತ ಕಾರ್ ಇದೆ, ಸಿಟ್ರಾಯಿನ್ ಕಾರು. ಸೊ ಅದರ ರಿವ್ಯೂಸ್ ಮಾಡ್ತಿದ್ದೆ, ಹಾಗೂ ಸಿಟ್ರಾಯಿನ್ ಕಾರ್ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಿದ್ದೆ, ಅವೇರ್ನೆಸ್ ಸೆಷನ್ ಥರ. ಹಾಗೂ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ ಅಂತ ಒಂದು ಪ್ರಯತ್ನ. ಸೊ ನಿಮ್ಮಲ್ಲಿ ಯಾರಾದರೂ ಸಿಟ್ರಾಯಿನ್ ಕಾರ್ ಓನರ್ ಆಗಿದ್ದರೆ ಅಥವಾ ಸಿಟ್ರಾಯಿನ್ ಕಾರ್ ಪರ್ಚೇಸ್ ಮಾಡೋ ಅಂಥದ್ದಿದ್ದರೆ ದಯವಿಟ್ಟು ನನ್ನ ಚಾನಲ್ ಫಾಲೋ ಮಾಡಿ. ಆ್ಯಂಡ್ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಒಂದು ಕಮ್ಯುನಿಟಿ ಲಿಂಕ್ ಇದೆ. ಆ್ಯಂಡ್ ಅದರಲ್ಲಿ ನೀವು ಫಿಲಪ್ ಮಾಡಿದ್ರೆ ನಮ್ಮ ಸಿಟ್ರಾಯಿನ್ ಓನರ್ ಮೀಟಪ್ ಎಲ್ಲೆಲ್ಲ ಆರ್ಗನೈಸ್ ಮಾಡ್ತೀವಿ ಅಲ್ಲೆಲ್ಲ ಕಡೆ ನೀವು ಬರ್ಬೋದು. ಹಾಗೂ ಒಂದು ಬಾಂಡಿಂಗ್ ಇರುತ್ತೆ, ಒಂದು ಅವೇರ್ನೆಸ್ ಸೆಷನ್ ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಒಂದು ಸಿಟ್ರಾಯಿನ್ ಕಮ್ಯುನಿಟಿ ಅಂತ ಒಂದು ಅದೇನಿದೆ, ಎಲ್ಲ ಬ್ರ್ಯಾಂಡಲ್ಲೂ ಒಂದೊಂದು ಕಮ್ಯುನಿಟಿ ಇರುತ್ತಲ್ಲ. ಈಗ ವೋಕ್ಸ್ ವ್ಯಾಗನ್ ಅವ್ರದ್ದೇ ಒಂದು ವರ್ಚಸ್ ಕ್ಲಬ್ ಇದೆ. ಹಾಗೆ ಸಿಟ್ರಾಯಿನಲ್ಲಿ ಯಾಕೆ ಬಿಲ್ಡ್ ಮಾಡಬಾರ್ದು ಅಂತ ನನ್ನದೊಂದು ಯೋಚನೆ ಇತ್ತು. ಅದರಿಂದ ಇದೊಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಹಾಗೂ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ಸದಾ ಬೇಕಾಗುತ್ತೆ ನಮಗೆ.